ನಮಸ್ಕಾರ. ನನ್ನ ಹೆಸರು ಜಗದೀಶ JNT ಯೂನಿಯನ್ ಸಂಪಾದಕರು ಸೊಕ್ಕೆ. 31,62,00,000 ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಬಿ ದೇವೇಂದ್ರಪ್ಪನವರು ಚಾಲನೆ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಂಶೀರ್ ಅಹಮದ್, ಮುಖಂಡರುಗಳಾದ ತಮ್ಮನಹಳ್ಳಿ ಮಹೇಶ್ವರಪ್ಪ, ಪಲಗಟ್ಟಿ ಶೇಖರಪ್ಪ, ಗುರುಮೂರ್ತಿ, ಗ್ರಾಮ ಪಂ ಅಧ್ಯಕ್ಷ ಅಶ್ವಿನಿ, ಅಂಜಿನಪ್ಪ, ಹನುಮಂತಪ್ಪ, ಮಂಜಣ್ಣ, ಚೌಡಮ್ಮ, ತಿಮ್ಮಣ್ಣ, ರಮೇಶ, ಅಜ್ಜಪ್ಪ, ಚಿತ್ತಪ್ಪ, ಸೂರಜ್ಜ, ಮಧುಶಂಕರ್, ರಾಜು ಭದ್ರು, ಮೇಲ್ದಂಡೆ ಯೋಜನೆಯ ಇಲಾಖೆ AEE ಶಶಿಧರ್, AEE ಭಾರತಿ, 57 ಕೆರೆ ತುಂಬಿಸುವ ಯೋಜನೆಯ ಆನಂದ್, GPM AEE ಶಿವಮೂರ್ತಿ, ಗುತ್ತಿಗೆದಾರರಾದ ದೀಪಕ್ ಪಟೇಲ್, ತಿಮ್ಮಣ್ಣ ಉಪಸ್ಥಿತರಿದ್ದರು. ಈಗ ಮೊನ್ನೆ ಅವರು ಕೊಟ್ಟಿದ್ರಲ್ಲ 16ರಿಂದ ಕೊಟ್ಟಿದ್ರು ಫೋಟೋ ತೆಗಿ. ಅಲ್ಲಿ ಕೆಳಗಡೆ ದಾರ ಐತಿ. ಎಲ್ಲರೂ ಬರಂಗ್ ಕವರ್ ಮಾಡಿ ಬಹಳ ಜನ ಮಾತಾಡ್ತಾರೆ. 5 ಗ್ಯಾರಂಟಿಗೆ 60 ಲಕ್ಷ ಕೋಟಿ 60,000 ಕೋಟಿ ಹೋಗಿದೆ, ಇನ್ನೆಲ್ಲಿ ಇವರಿಗೆ ಅನುದಾನ ಬರ್ತದೆ, ಎಲ್ಲಿದೆ ಅಭಿವೃದ್ಧಿ ಅಂತೇಳಿ ಈಗ ತಾನೇ ನಮ್ಮ ಸಹೋದರಿ ಮಾತಾಡ್ತಾ ಇದ್ರು. ಇಂಥ ಕೆಲಸ ಒಬ್ಬ ಇದುವರೆಗೆ ಯಾವುದು ಅಭಿವೃದ್ಧಿ ಕೆಲಸಗಳು, ರಸ್ತೆ ಇರ್ಬೋದು, ಶಾಲೆ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ಬ್ರಿಡ್ಜ್ ಕಮ್ ಬ್ಯಾರೇಜ್ ಇರ್ಬೋದು ಅನ್ನೋಂಥದ್ದನ್ನು. ಹಾಗಾಗಿ ಒಬ್ಬ ಸಾಮಾನ್ಯ ಮಹಿಳೆಯವರು ಮನೆಯಲ್ಲಿ ಮಾತಾಡೋಂಥ ಅಭಿವೃದ್ಧಿ ಮಟ್ಟಕ್ಕೆ ನಾವು ಮಾಡ್ತಾ ಇದ್ವಿ. ಅದಕ್ಕಿಂತ ಹೆಚ್ಚಿನದಾಗಿ ನಾನು ನಿಮ್ಮಿಂದ ಏನನ್ನೂ ನಿರೀಕ್ಷಣೆ ಮಾಡಲ್ಲ. ಹಾಗಾಗಿ ನಾನು ಮಾತಾಡೋದಿಲ್ಲ, ನಾವು ಮಾಡಿದ ಕೆಲಸ ಮಾತಾಡಬೇಕು. ಆ ನಿಟ್ಟಿನಲ್ಲಿ ಮಾಡ್ತೀವಿ. ಇದು ದೊಡ್ಡ ಊರು. ನಾನು ನಿಮಗೊಂದು ಕಿವಿ ಮಾತನ್ನು ಹೇಳ್ತೀನಿ. ಈ ಕಡೆ ಬರ್ರಿ, ಈ ಕಡೆ ಸರಿ, ಈ ಕಡೆ ನೋಡಪ್ಪ ಅಲ್ಲಿ ಯಾರು ಅಧಿಕಾರಿ ವರ್ಗದವರು ಯಾರು ಇದ್ರಿ ಎಲ್ಲಿ ಎಳೆದು ಬಿಡ್ರಿ ಆ ಕಡೆ ಎಲ್ಲ
ಸ್ವಲ್ಪ ವಿಸ್ತಾರ ನಿಂತ್ಕೊಂಡ್ರಪ್ಪ, ಎಲ್ಲ ಫೋಟೋ ಚೆನ್ನಾಗಿ ಬಂದಿಲ್ಲ. ಹೋಬಳಿ ವ್ಯಾಪ್ತಿಯಲ್ಲಿ ನಮ್ಮ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಹಾಗೂ ನಮ್ಮ ಕ್ಷೇತ್ರದ ಶಾಸಕರ ಶಿಫಾರಸಿನ ಮೇರೆಗೆ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆ ಹಾಗೂ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತಿರುವ ನಮ್ಮ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪನವರೇ, ಅಧಿಕಾರಿ ವರ್ಗದವರೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯ ಮಹನೀಯರೇ, ಇಲ್ಲಿ ಸೇರಿಸಿದಂತೆ ಎಲ್ಲ ನಾಗರಿಕ ಬಂಧುಗಳೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಈಗಾಗಲೇ ಅಧಿಕಾರಿಗಳು ಹಾಗೂ ನಮ್ಮ ವಿಶೇಷವಾಗಿ ನಮ್ಮ ಜಗಳೂರು ತಾಲೂಕಿನಲ್ಲಿ ನೀವು ಇಂಥ 5 ಗ್ಯಾರಂಟಿ ಯೋಜನೆ ಜನಕ್ಕೆ ತಲುಪಿಸಿ ಅದರಲ್ಲಿ ಅಭಿವೃದ್ಧಿ ಕಾರ್ಯದಲ್ಲಿ ನಮ್ಮ ಸರ್ಕಾರ ಹಾಗೂ ನಮ್ಮ ಶಾಸಕರ ಅವರ ಶಿಫಾರಸಿನ ಮೇಲೆ ಅವರ ಪ್ರಯತ್ನದ ಮೇರೆಗೆ ಬಹಳಷ್ಟು ತಾಲೂಕುಗಳಲ್ಲಿ ವಿವಿಧ ಕಾಮಗಾರಿಗಳು, ಯಾವುದೇ ಹಳ್ಳಿಯಲ್ಲಿ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲ ವಿವಿಧ ಹಳ್ಳಿಗಳಲ್ಲಿ ವಿವಿಧ ಕಾಮಗಾರಿಗಳು ಒಂದಿಲ್ಲ ಒಂದು ನಡೀತಾ ಇದೆ. ಸುಮಾರು ನಮ್ಮ ಶಾಸಕರು ಆದಾಗಿನಿಂದ 1000 ಕೋಟಿ ರೂಪಾಯಿ ಹತ್ತತ್ರ ನಮ್ಮ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದೆ. ಇದು ಒಂದು ದೊಡ್ಡ ಅದ್ಭುತ. ಈ ಹಿಂದೆ ಇರ್ತಕ್ಕಂಥ ಅನುದಾನ ಸಿಕ್ಕಿದ್ರೆ ನಮ್ಮ ಶಾಸಕರಿಗೆ ಅದೇನಾಗ್ತಿತ್ತು ಗೊತ್ತಿಲ್ಲ. ಇಂಥ ಒಂದು 65-70 ಸಾವಿರ ಕೋಟಿ ನಾವು 5 ಗ್ಯಾರಂಟಿ ಜನಕ್ಕೆ ಕೊಡುವ ಮುಖಾಂತರ ಅದರಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಇಷ್ಟೊಂದು ಹಣ ತಂದು ನಮ್ಮ ಶಾಸಕರು ಅಭಿವೃದ್ಧಿ ಮಾಡ್ತಾರೆ ಅಂದರೆ ಇದು ಹೆಮ್ಮೆಯ ವಿಷಯ. ಇದು ಅಂತ ಕೆಲಸ ಎಲ್ಲ ನಮ್ಮ ಶಾಸಕರು ಎಲ್ಲಿ ಹೋದ್ರೂ ಖಾಲಿ ಯಾರು ಬರಲ್ಲ, ಅಂದರೆ ಬರಿಗೈಲಿ ಬರಲ್ಲ. ಅವ್ರು ಯಾವುದೇ ಮಂತ್ರಿಗಳು ಅಧಿಕಾರಿಗಳು ಹೋಗಲಿ ಒಂದಲ್ಲ ಒಂದು ಅನುದಾನ ತಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟು ಅವರು ನಿಂತಿದ್ದಾರೆ. ಮುಂದಿನ ದಿನಗಳು ಇನ್ನೂ ನಮ್ಮ ಶಾಸಕರು ಹೆಚ್ಚಿನ ಕೆಲಸ ಮಾಡ್ತಾರೆ ನಾನು ಒಂದು ಆಶಾಭಾವನೆ ವ್ಯಕ್ತಪಡಿಸುತ್ತಾ, ನಮ್ಮ ಈ ಒಂದು ಕೆಲಸ ಕಾರ್ಯಕ್ರಮದಲ್ಲಿ ನೀವು ಈ ಜನರ ಭಾಗದ ಸಹಕಾರ ಗುತ್ತಿದಾರರ ಜೊತೆಗೆ ಸಹಕಾರ ಮಾಡಿ ಆದಷ್ಟು ಬೇಗ ಕೆಲಸ ಮಾಡಿಸ್ಕೊಂಡು ಮುಂದಿನ ನಮಗೆ ಶಾಸಕರಿಗೆ ತಾವೆಲ್ಲ ಸಹಕಾರ ಕೊಡಬೇಕಂತ ಹೇಳಿ ನನ್ನ ಮಾತು ಮುಗಿಸಿದ್ದೇನೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಕ್ಷೇತ್ರದ ಶಾಸಕರು ಆದಂತ ಶ್ರೀಯುತ ಬಿ ದೇವೇಂದ್ರಣ್ಣವರು ತಮ್ಮನ್ನ ಕುರಿತು ಎಲ್ಲರಿಗೂ ನಮ್ಮ ಕಡೆ ಕಾಮಗಾರಿಗಳನ್ನ ಇವತ್ತು ಮಾಡಿ ಸುಮಾರು 12 ಕಡೆ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಆಗೋದಕ್ಕೆ ಇಲ್ದಿರೋ ಕಾರಣ 3-4 ಕಡೆ ಮುಗಿಸ್ಕೊಂಡು ಈಗಾಗಲೇ ಕ್ಯಾಸೇನಹಳ್ಳಿಯಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಸಮಸ್ತ ಇಲಾಖಾ ಅಧಿಕಾರಿಗಳ ಜೊತೆ, ಪಕ್ಷದ ಮುಖಂಡರ ಜೊತೆ ಮತ್ತು ಗ್ಯಾರಂಟಿ ಸಮಿತಿಗಳು, ಚುನಾಯಿತ ಪ್ರತಿನಿಧಿ ಮತ್ತು ಎಲ್ಲ ಈ ಭಾಗದ ಗ್ರಾಮದ ಮುಖಂಡರು ಮತ್ತು ಮಾಧ್ಯಮ ಮಿತ್ರರು ಒಳಗೂಡಿ ಬೆಳಗಿನಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ವಿ. ಸುಮಾರು 12 ಕಾಮಗಾರಿಗಳ ಮೊತ್ತ 15.32 ಕೋಟಿ. ಇಲಾಖೆಗಳು ಹೇಳಬೇಕು ಅಂತ ಹೇಳಿದ್ರೆ PRD ಇರ್ಬೋದು, ಲ್ಯಾಂಡ್ ಆರ್ಮಿ ಇರ್ಬೋದು, ಮತ್ತು ವಿಶ್ವೇಶ್ವರಯ್ಯ ಜಲ ನಿಗಮ, ಕರ್ನಾಟಕ ಜಲ ನಿಗಮ, ಈ ಎಲ್ಲ ಇಲಾಖೆಗಳ ಸಂಬಂಧಪಟ್ಟ ಒಂದು ಕಾಮಗಾರಿ ನಡೆದು ಇಲ್ಲಿ ಬಂದಿದೆ. ತಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, 50-60 ಸಾವಿರ ಕೋಟಿ 5 ಗ್ಯಾರಂಟಿಗಳಿಗೆ ಖರ್ಚಾಗ್ತಾ ಇದೆ. ಸಿದ್ದರಾಮಯ್ಯನವರು ಈ ಬರೀ ಗ್ಯಾರಂಟಿಯನ್ನ ಕೊಡೋದಕ್ಕೆ ಹಣ ಇಲ್ಲ, ಇನ್ನು ಅಭಿವೃದ್ಧಿ ಎಲ್ಲಿ ಅನ್ನಂತ ಒಂದು ಯಕ್ಷ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ.
ಆದರೆ ಇವತ್ತು ನಾವು ಬರೀ ಮಾತನಾಡ್ತಾ ಇಲ್ಲ, ನಾವು ಮಾಡಿದ ಕೆಲಸಗಳು ಮಾತನಾಡ್ತಾವೆ. ಇದಕ್ಕೆ ಇನ್ನೊಂದು ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋದಿಲ್ಲ. ಇಲ್ಲಿಗೆ 3 ವರ್ಷಗಳು ಕಳೆದಿದೆ. ಹಾಗಾದರೆ ಗ್ಯಾರಂಟಿಗಳು ಜನರ ಕಲ್ಯಾಣಕ್ಕಲ್ವಾ? ಅನ್ನ, ಆಹಾರ, ಶಿಕ್ಷಣ, ಆರೋಗ್ಯ, ಬೆಳಕು, ಸಾರಿಗೆ, ಇದಕ್ಕೆ ಎಂಥ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಇದೆ. ಇದನ್ನು ಟೀಕೆ ಮತ್ತು ವಿರೋಧ ಮಾಡಂತ ನಾನು ಪ್ರಶ್ನೆ ಮಾಡ್ತೀನಿ. ನಾವು ಏನು ನುಡಿದಂತೆ ನಡೆದ ಸರ್ಕಾರ ಚುನಾವಣೆ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನು ಅವತ್ತಿನ CLP ನಾಯಕರು, ಪಕ್ಷದ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರು ಚುನಾವಣೆ ಪೂರ್ವದಲ್ಲಿ ಪ್ರಣಾಳಿಕೆಯಲ್ಲಿ ಪ್ರಚಾರ ಸಂದರ್ಭದಲ್ಲಿ ಕರ್ನಾಟಕದ ಜನತೆ ನಮಗೆ ಆಶೀರ್ವಾದವನ್ನು ಮಾಡಿದರೆ ಈ 5 ಗ್ಯಾರಂಟಿಗಳನ್ನು ನಾವು ತರ್ತೀವಿ, ಯಾವುದೇ ಮಧ್ಯವರ್ತಿ ಇಲ್ಲ ಅನ್ನೋ ರೀತಿಯಲ್ಲಿ ಆ ರೀತಿಯಲ್ಲಿ ಜನ ಆಶೀರ್ವಾದವನ್ನು ಮಾಡಿದರು. ಕೊಟ್ಟ ಮಾತಿನಂತೆ ನಾವು ಇವತ್ತು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಅದರ ಜೊತೆಯಲ್ಲಿ ಕೇವಲ ನಾನು ಮೊದಲ ಶಾಸಕನಾಗಿ 3 ವರ್ಷದಲ್ಲಿ ನಾನು ಪ್ರಶ್ನೆ ಮಾಡ್ತೀನಿ. ಉದ್ಘಟ್ಟ ಬ್ರಿಡ್ಜ್ ನೋಡಿದಿರ ಸ್ವಾಮಿ? ಆಮೇಲೆ ಜರಿಗೆ ಹಳ್ಳಕ್ಕೆ ಬ್ರಿಡ್ಜ್ ಬ್ಯಾರೇಜ್, ಬಿಳ್ಚೋಡ್ ಬ್ರಿಡ್ಜ್, ಅದಾದ ಮೇಲೆ ರಸ್ತೆ ಅಗಲೀಕರಣ, ಇತಿಹಾಸದಲ್ಲಿ ಆಗಿರ್ತಕ್ಕಂಥ ಕೆಲಸಗಳಾಗಿದವಲ್ಲ. ಇದು ನಮ್ಮ ಪಕ್ಷದ ಸಾಧನೆ ಅಲ್ವಾ? ಜನಕ್ಕೆ ಕೊಟ್ಟ ರೀತಿ ನಾವು ನಡ್ಕೊಂಡದ್ರೂ ಇಲ್ವಾ? ಕೆಲಸ ಮಾಡ್ತದ್ರೂ ಇಲ್ವೋ? ನಾವು ಮಾತನಾಡೋ ಶಾಸಕ ಅಲ್ಲ, ಕೆಲಸ ಮಾಡೋ ಶಾಸಕ. ಹಾಗಾಗಿ ಇನ್ನೂ 2 ವರ್ಷ ಬಾಕಿ ಇದೆ. ಮೊದಲೇ ಶಾಸಕನಾಗಿ ಇಷ್ಟೊಂದು ಅಭಿವೃದ್ಧಿ ಕೆಲಸವನ್ನು ಮಾಡೋದ್ರ ಜೊತೆಗೆ 5 ಗ್ಯಾರಂಟಿಗಳನ್ನು ಕೊಡೋದ್ರ ಜೊತೆಗೆ ನಿಮ್ಮೆಲ್ಲರ ಕಲ್ಯಾಣದ ಕೆಲಸವನ್ನ ನಾವು ಮಾಡ್ತದ್ವಿ. ಯಾಕಂದ್ರೆ ಬಂಜೆ ಬೇನೆ ಬಲ್ಲಳೆ, ಮಲತಾಯಿ ಮುದ್ದ ಬಲ್ಲಳೆ, ನೊಂದವರ ನೋವು ನೋಯ್ದವರು ಎತ್ತ ಬಲ್ಲರು ಅಂತ. ಹಾಗಾಗಿ ನಾನು ಯಾವ ಮತದಾರ ನಮಗೆ ಓಟನ್ನು ಕೊಟ್ಟು ಜನಸೇವೆ ಮಾಡೋಕ್ಕೆ ನಮ್ಮ ಕಳಿಸಿದನೋ, ನಾನು ಬೆಳಿಗ್ಗೆದ್ದು ಜನ ಬರೋದನ್ನು ಕಾಯ್ತಾ ಇದ್ದೀನಿ. ಸಾಹೇಬರು ಅಲ್ಲಿ ಹೋಗಿದ್ದಾರೆ, ಸಾಹೇಬರು ಸ್ನಾನಕ್ಕೆ ಹೋಗಿದ್ದಾರೆ, ಸಾಹೇಬರು ತಿಂಡಿಗೆ ಹೋಗಿದ್ದಾರೆ, ಸಾಹೇಬರು ಪೂಜೆ ಮಾಡ್ತಾರೆ. ಇವೆಲ್ಲ ನನ್ನ ಹತ್ರ ಇಲ್ಲ ಸ್ವಾಮಿ. ಸೇನು ನಾನು ಏನೇ ಮಾಡೋದಿದ್ರೆ ಜನಗಳ ಮಧ್ಯೆನೆ. ನಾನು ತಿಂಡಿ ಇರ್ಬೋದು, ಊಟ ಇರ್ಬೋದು, ಇತ್ಯಾದಿ ಇತ್ಯಾದಿ ಏನೇ ಮಾಡಿದ್ರು ಜನರ ಮಧ್ಯದಲ್ಲಿ ಕೂತ್ಕೊಳ್ತೀನಿ. ಜನ ಅವರು ಜನ ಅಲ್ವಾ, ನಾನು ಮನುಷ್ಯನಲ್ವಾ? ಹಾಗಾಗಿ ಬಸವಣ್ಣವರು ಹೇಳ್ತಾರೆ, ನೀನು ದೇವರನ್ನ ಕಾಣೋದು ಏನಾದ್ರೂ ಇದ್ರೆ ಪೂಜೆಯಲ್ಲಿ ಕಾಣಬೇಡ, ಜನರ ಸೇವೆ ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಕ್ಶಿಪ್ ಅಂತಾರೆ. ಜನಸೇವೆಯೇ ಜನಾರ್ದನ ಸೇವೆ. ಹಾಗಾಗಿ ಎಲ್ಲವರಿಗೆ ಒಂದ್ ರೀತಿ ಗೆದ್ದಾದ್ಮೇಲೆ ಸಾಹೇಬ್ರು ಇನ್ನೂ ಎದ್ದಿಲ್ಲ, ಸಾಹೇಬ್ರನ್ನ ಪೂಜೆಗೆ ಹೋಗಿದ್ದಾರೆ, ಸಾಹೇಬ್ರಿಗಿನ್ನೂ ದೇವರು ಪ್ರತ್ಯಕ್ಷ ಆಗಿಲ್ಲ. ದೇವ್ರು ಇದ್ರ ತನ ಪ್ರತ್ಯಕ್ಷ ಆಗೋದು. ಇವತ್ತು ನಮ್ಮನ್ನ ದೇವ್ರಂತ ನಂಬಿದ್ದಾರೆ ಮತದಾರ. ನಮಗೆ ಅವ್ರ ದೇವರು, ಅವರಿಗೆ ನಾವು ದೇವರು. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ತೆರನಾಗಿ ಇರುತ್ತೀಯನು ಶಿವಯೋಗಿ. ಹಾಗಾಗಿ ಇಂಥ ಒಂದು ಕೆಲಸ ನಿಜವಾಗ್ಲೂ ಹನುಮಂತಾಪುರ ಗೊಲ್ರೆಟ್ಟಿ, ತಮಲೇಹಳ್ಳಿ, ಗೌಡಗೊಂಡನಹಳ್ಳಿ, ಚಿಕ್ಕಬಂಟನಹಳ್ಳಿ, ಹಿರೇಬನ್ನಟ್ಟಿ, ವೆಂಕಟೇಶ್ಪುರ, ಚಿಕ್ಕಬಂಟನಹಳ್ಳಿ, ಗೋಪಾಲಾಪುರ, ಗಡಿಮಾಕುಂಟೆ, ಹೀಗೆ 12 ಕಡೆ
ಕಾಮಗಾರಿ ಇದ್ರೂ ನಾವು ಎಲ್ಲ ಕಡೆ ಹೋಗಕ್ಕೆ ಸಾಧ್ಯ ಆಗದೇ ಇರೋ ಕಾರಣಕ್ಕೆ ಲಕ್ಕುಂಪುರ, ಗೌರಿಪುರ, ಕೇಸನಹಳ್ಳಿ ಇದು ನಮಗೆ ಅದೆಷ್ಟು ಸಂತೋಷ ತಂದು ಕೊಡ್ತದೆ ಅಂದ್ರೆ ನಿಜವಾಗ್ಲೂ ಜನರ ಪರ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವರ ಸರ್ಕಾರ, ಬಡವರ ಸರ್ಕಾರ ಅನ್ನೋ ಮಾತನ್ನ ಹೇಳಕ್ಕೆ ಬಯಸಿ ಆಗಿಂದಾಗೆ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗಿರುತ್ತಾರೆ ಡಿ ಕೆ ಶಿವಕುಮಾರ್ ಸರ್ ಮಾತಾಡ್ತಾ ಇರ್ತಾರೆ. ಕಾಂಗ್ರೆಸ್ ಅಂದ್ರೆ ಈ ದೇಶಕ್ಕೆ ಒಂದು ಶಕ್ತಿ. ಇತಿಹಾಸ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಇತಿಹಾಸ ಸ್ವತಂತ್ರ ಪೂರ್ವದಿಂದ ಇದು ನಡ್ಕೊಂಡು ಬಂದಿರಂಥದ್ದು. ಹಾಗಾಗಿ ಈ ಸರ್ಕಾರದಿಂದ ಮಾತ್ರ ಜನರ ಕಲ್ಯಾಣ ಮಾಡಕ್ ಸಾಧ್ಯ ಅನ್ನೋಂಥ ಮಾತನ್ನ ಜನ ಒಪ್ಕೊಂಡಿದ್ದಾರೆ. ಇದನ್ನು ಸಹಿಸಲಾರದಂತ ನಮ್ಮ ವಿರೋಧ ಪಕ್ಷ ಇಲ್ಲದ ಸಲ್ಲದ ಮಾತುಗಳನ್ನ ಆಡ್ತಾರೆ. ನೀವೆಲ್ಲ ನೋಡಿದಿರಿ, ಒಬ್ಬ ಗವರ್ನರ್ ರಾಷ್ಟ್ರಗೀತೆಯನ್ನ ಆಡೋದು ಸಮಯ ಇಲ್ವ ಅವರಿಗೆ? ಇನ್ನು ಬೇರೆ ಬೇಡ, ನಾವು ನಮ್ಮ ಪಕ್ಷದ ಮಾತಾಡ್ತಾರೆ, ಅವ್ರ ಪಕ್ಷದ, ಅದು ಬಿಟ್ಟು ಹಾಕ್ಬಿಡಿ. ಪ್ರತಿಯೊಬ್ಬ ಭಾರತೀಯ ಪ್ರಜೆ ನ್ಯಾಷನಲ್ ಆಂಥಮ್, ರಾಷ್ಟ್ರಗೀತೆ, ರಾಷ್ಟ್ರ ಧ್ವಜ, ರಾಷ್ಟ್ರ ಲಾಂಛನವನ್ನ ಗೌರವಿಸಬೇಕಾಗ್ತದೆ. ದೇಶಕ್ಕೆ ಗಂಡಾಂತರ ಬಂದ್ರೆ ಪ್ರಾಣ ಕೊಟ್ಟು ನಾವು ಉಳಿಸಬೇಕಾಗ್ತದೆ. ಅದಾದಾಗ ಮಾತ್ರ ನಮ್ಮ ಸ್ವತಂತ್ರವನ್ನು ಪಡೆಯೋದಕ್ಕೆ ಈ ದೇಶದ ನಾಯಕರು ಪ್ರಾಣ ಬಲಿದಾನವನ್ನಾಗ್ತವೆ, ತ್ಯಾಗ ಮಾಡ್ತಾರೆ. ಅದನ್ನ ಇಷ್ಟು ಕಷ್ಟಪಟ್ಟು ಗಳಿಸ್ಕೊಂಡಂತ ಸ್ವತಂತ್ರ ಉಳಿಬೇಕಾದ್ರೆ ನಾವು ಯಾವ ತ್ಯಾಗಕ್ಕೂ ಸಿದ್ಧರಾಗಿರ್ಬೇಕು. ಹಾಗಾಗಿ ನಮಗೆ, ನಾನು ಹಿಂದಿನ ಮೊನ್ನೆ ಕಾರ್ಯಕ್ರಮದಲ್ಲಿ ಹೇಳಿದೆ, ಪ್ರಥಮ ಬಾರಿ ಶಾಸಕರಾದಂತರು ನಾವು ಒಬ್ರು ಆಡಿದ್ರೆ ಆಡಿಲ್ಲ, ಆಡಿದ್ರಂತ ತಿಳ್ಕೊಡ್ರಿ ಅಂತ ಹೇಳ್ತಾರೆ. ಒಬ್ಬ ಗವರ್ನರ್ ರಾಷ್ಟ್ರಗೀತೆಯನ್ನ ಆಡೋದಕ್ಕೆ ಸಮಯ ಇಲ್ವಾ? ಉದ್ಯೋಗ ಖಾತ್ರಿ ಯಾರ ಹೆಸರಿನಲ್ಲಿತ್ತು? ಮಹಾತ್ಮ ಗಾಂಧೀಜಿ ಅವರ ಹೆಸರಿಗಿತ್ತು. ಮಹಾತ್ಮರಿಗಿಂತ ಇನ್ನೊಬ್ರು ಯಾರಾದ್ರೂ ಬೇಕಾ? ಅದು ಕೇವಲ ಭಾರತ ದೇಶಕ್ಕಲ್ಲ, ಇಡೀ ಜಗತ್ತಿಗೆ. ಒಬ್ಬ ಪಾಶ್ಚಿಮಾತ್ಯ ಒಬ್ಬ ಯಾತ್ರಿಕ ಭಾರತ ದೇಶಕ್ಕೆ ಪ್ರವಾಸಿಗ ಬರ್ತಾನೆ. ನೀನು ಭಾರತ ದೇಶಕ್ಕೆ ಯಾತ್ರೆ ಹೋಗಿದ್ದಲ್ಲ, ಏನೇನ್ ನೋಡಿದೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ. ನಾವೆಲ್ಲ ಹೋದ್ರೆ ಏನಲ್ಲಿ ಅದ್ಭುತಗಳಿರ್ತವೋ, ವಿಶೇಷತೆ ಇರ್ತದೋ, ಪ್ರಾಕೃತಿಕವಾಗಿ ಇರ್ಬೋದು, ಇನ್ನೇನಿರ್ಬೋದು. ನಾವು ಹೇಳ್ತೀವಿ ಯಾರಲ್ಲಿ ಗಲಾಟೆ ಮಾಡೋದು. ಆ ಯಾತ್ರಿಕ ಹೇಳ್ತಾನೆ, ಭಾರತ ದೇಶಕ್ಕೆ ಹೋಗಿ ನೀನು ಏನ್ ನೋಡಿದೆ ಅಂದ್ರೆ 70 ಪೌಂಡ್ ತೂಕ ಮಾಡಂತ ಒಬ್ಬ ಅಜ್ಜನ್ ನೋಡಿದ್ದೆ ಅಂತ. ಹಾಗಾದ್ರೆ ಅವ್ರ ದೇಶದಲ್ಲಿ ಅಂತ ಅಜ್ಜ ಇರ್ಲಿಲ್ವಾ? ಅಂತ ಅಜ್ಜ ಆ ವಿಶೇಷತೆ ಏನಿತ್ತು ಅದಕ್ಕೆ ವಿದೇಶದಿಂದ ಬರಕ್ಕೆ ನೋಡಕ್ಕೆ? ಅಂದ್ರೆ ಯಾವ ತಾಯಿ ಇವತ್ತು ಬಂದರದಲ್ಲಿದ್ದಾಳೋ ಅವಳ ಬಿಡುಗಡೆಗೋಸ್ಕರ ನಾನು ಮಾನ ಮುಚ್ಚಕ್ಕೊಂದು ತುಂಡು ಬಟ್ಟೆ ಇಟ್ಕೊಳ್ತೀನ ಹೊರ್ತು ಅಂತ ಹೇಳಿ ಬರೀ ಮೈಯಲ್ಲಿ ಇರೋಂಥದ್ದು ತಾವೆಲ್ಲ ನೋಡಿದ್ವಿ. ಅಂತ ರಾಮ ರಾಜ್ಯದ ಪರಿಕಲ್ಪನೆಯನ್ನು ಕಂಡಿದ್ದು ಗಾಂಧೀಜಿಯವರು. ಅಂತವರ ಹೆಸರಿನಲ್ಲಿ ಇರ್ತಕ್ಕಂಥ ಉದ್ಯೋಗ ಖಾತ್ರಿಯನ್ನು ತೆಗೆದು 100 ಯೋಜನೆ ಹೊಸ ತರಲಿ, 100 ಹೆಸರು ಇಟ್ಕೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ಗಾಂಧೀಜಿ ತೆಗಿತಾರೆ ಅಂತ ಹೇಳಿದ್ರೆ, ಸಂವಿಧಾನವನ್ನ ಸುಟ್ಟಾಕ್ತಾರೆ ಅಂತ ಹೇಳಿದ್ರೆ ಎಲ್ಲಿದೆ ನಮಗೆ ಸ್ವತಂತ್ರ? ಹಾಗಾಗಿ ಗಾಂಧೀಜಿ ಅವ್ರನ್ನ ಈ ದೇಶದ ಪಿತಾಮ, ಈ ದೇಶದ ತಂದೆ, ಬಾಪು ಅಂತ ಕರೆದು. ಹಾಗಾಗಿ ಯಾರು ಏನೇ ಮಾಡಿದ್ರು ಜನದ ಅಲ್ಲಿರ್ತಕ್ಕಂಥದನ್ನ ಯೋಜನೆ ತೆಗಿಬಹುದು ವಿನಃ ಪ್ರತಿಯೊಬ್ಬ 140 ಕೋಟಿ ಭಾರತೀಯರ ಹೃದಯದಲ್ಲಿರ್ತಕ್ಕಂಥ ಗಾಂಧಿಯನ್ನು ತೆಗೆಯಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಇಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ಕಾರ್ಯಕ್ರಮಗಳು ನಡೆದಿವೆ, ಬಹಳ ಸಂತೋಷ. ಹಾಗಾಗಿ ಬಹಳ ಇವತ್ತು ಒಳ್ಳೆಯ ಶುಭ ದಿನ ಇರೋದ್ರಿಂದ ಅನೇಕ ಮದುವೆಗಳಿದ್ದು ಬೇರೆ ಬೇರೆ ಕಾರ್ಯಕ್ರಮ ಇದ್ದು ಅವನ್ನೆಲ್ಲ ಮುಗಿಸ್ಕೊಂಡು ಎಲ್ಲ ಕಡೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿ ಒಂದು ಸ್ಥಳದಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲ ಈ ವ್ಯವಸ್ಥೆಯನ್ನು ಮಾಡ್ಕೊಂಡು ಇಲ್ಲಿ ಬಂತು ಆಸೀನರಾಗಿ ವೇದಿಕೆ ಕಾರ್ಯಕ್ರಮ ಮಾಡ್ತಾ ಇದೀವಿ. ಇದರಲ್ಲಿ ಎಲ್ಲ ಅಧಿಕಾರಿ ವರ್ಗದವರಿದ್ದಾರೆ, ಮುಖಂಡರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ ಮತ್ತು ಮಾಧ್ಯಮ ಮಿತ್ರರು, ಎಲ್ಲ ನಾಗರಿಕ ಬಂಧುಗಳು ಇಲ್ಲೆಲ್ಲ ಬಂದಿದ್ರಿ. ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.